ಕುರ್ಚಿ ಕಿಚ್ಚಿನ ಮಧ್ಯೆ ಕಾಂಗ್ರೆಸ್ನ ಶಾಸಕರು ಸದ್ಯ ವಿದೇಶ ಪ್ರವಾಸ ಹೊರಟಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಸದ್ಯ ವಿದೇಶಕ್ಕೆ ಹೊರಟು ನಿಂತಿರೋದು. ಅಧ್ಯಯನ ಪ್ರವಾಸ ಹೆಸರಲ್ಲಿ ನಾಳೆ ರಾತ್ರಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುವುದಕ್ಕಿದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸೋದಕ್ಕಿದ್ದಾರೆ. ಈ ಗುಂಪಿನಲ್ಲಿರೋದು ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರ ಸಂಖ್ಯೆ ಅಧಿಕ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸ, ಅಧ್ಯಯನ ಪ್ರವಾಸ ಅಂತ ಶಾಸಕರು ಹೇಳ್ತಾ ಇದ್ದಾರೆ. 27 ಮಂದಿ ಶಾಸಕರು ಸೇರಿ 3 MLCಗಳು ಇದ್ದಾರೆ ಈ ಟೀಮ್ನಲ್ಲಿ. ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರವಾಸದ ವಿಚಾರ ಬೆಳಕಿಗೆ ಬಂದ ಬೆನ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಅವ್ರ ದುಡ್ಡಲ್ಲಿ ಹೋಗ್ತಾರ್ರಿ, ತಡೆಯೋದಕ್ಕಾಗತ್ತಾ? ಸರ್ಕಾರ ಏನು ಖರ್ಚು ಮಾಡ್ತಾ ಇಲ್ಲ, ಅವ್ರ ದುಡ್ಡಲ್ಲಿ ಪ್ರವಾಸ ಹೊರಟಿದ್ದಾರೆ ಅಂತ. ನಂತರ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಅದೇ ಧ್ವನಿಯಲ್ಲಿ ಮಾತನಾಡಿದರು. ಮತ್ತೊಂದು ಕಡೆಯಲ್ಲಿ ಪಶುಸಂಗೋಪನಾ ಇಲಾಖೆಯ ಕಡೆಯಿಂದ ಹೊರಟಿದ್ದಾರೆ ಅನ್ನುವಂಥ ಸುದ್ದಿ ಓಡಾಡಿತು. ನಂತರ ಸ್ವತಃ ಸಚಿವರೇ ವೆಂಕಟೇಶ್ ಅವರೇ ಸ್ಪಷ್ಟಪಡಿಸಿದ್ರು, ನಮ್ಮ ಇಲಾಖೆಯಲ್ಲಿ ಅಷ್ಟೆಲ್ಲ ದುಡ್ಡಿಲ್ಲ ರೀ, ಅವರ ದುಡ್ಡಲ್ಲಿ ಹೋಗ್ತಿದ್ದಾರೆ, ಪಶುಸಂಗೋಪನಾ ಇಲಾಖೆಯದ್ದಲ್ಲ ಇದು ಟೂರು ಅಂತ ವೆಂಕಟೇಶ್ ಅವರು ಹೇಳಿಕೊಂಡ್ರು. ಅಲ್ಲಿಗೆ ಶಾಸಕರೇ ಪರ್ಸನಲ್ ಆಗಿ ಹೊರಟಿರೋದು, ಅದಕ್ಕೊಂದು ಅಧ್ಯಯನದ ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸಿಎಂ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಹೆಚ್ಚು ಶಾಸಕರು ಈ ಟೂರಲ್ಲಿರೋದು. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ, ಕೆಲ ಕಾರಣ ಕೊಟ್ಟು ವಿದೇಶ ಪ್ರವಾಸದಿಂದ ಕೆಲ ಶಾಸಕರು ಗೈರಾಗಿದ್ದಾರೆ, ಕಾರಣಗಳನ್ನು ಕೊಟ್ಟು ದೂರ ಉಳಿದಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯೋ ಆಗುವಂತಹ ಆತಂಕನ ಇದರ ಹಿಂದಿರೋದು ಗೊತ್ತಿಲ್ಲ. ಗೊಂದಲದ ನಡುವೆಯೇ ಕೆಲ ಶಾಸಕರು ನಾಳೆ 8 ಗಂಟೆಗೆ ಬೆಂಗಳೂರಿನಿಂದ ಹೊರಡುತ್ತಾರೆ. ಇನ್ನು ಮಾರ್ಚ್ 1ನೇ ತಾರೀಕು ಅವರು ಬರೋದಕ್ಕಿದ್ದಾರೆ ವಾಪಸ್. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನು ಮುಗಿಸಿ ವಾಪಸ್ಸು ಮಾರ್ಚ್ಗೆ ಬರ್ತಾರೆ. ಮಾರ್ಚ್ 1ನೇ ತಾರೀಕು ಬಜೆಟ್ ಅಧಿವೇಶನಕ್ಕೂ ಮುಂಚಿತವಾಗಿ ಶಾಸಕರು ವಾಪಸ್ ಬರ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಪ್ರವಾಸಕ್ಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ ಹಲವು ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಈಗ ಯಾಕೆ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು, ಕೈ ಕೊಡ್ತಾ ಇರೋದು ಯಾಕೆ ಶಾಸಕರು ಕೆಲವರು? ರಕ್ಷಿತ್, ಈ ಮೊದಲು ಶಾಸಕರು ಅಂದ್ಕೊಂಡಿದ್ದು ಈ ಪ್ರವಾಸಕ್ಕೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಬರಲ್ಲ, ಆಕ್ಷೇಪಗಳಿರೋದಿಲ್ಲ, ನಮ್ಮ ಪಾಡಿಗೆ ನಾವು ಹೋಗಿ ಬರ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಶಾಸಕರನ್ನ ಪಟ್ಟಿ ಮಾಡೋದಕ್ಕೆ ಕೂಡ ಶುರುವಾಗಿತ್ತು. ಹತ್ತತ್ರ 35 ಮಂದಿ ಶಾಸಕರು ಅಂತೇಳಿ ಆರಂಭದಲ್ಲಿ ಲೆಕ್ಕ ಹಾಕಲಾಗಿತ್ತು ಮತ್ತು ಪಟ್ಟಿ ಕೂಡ ಮಾಡಲಾಗಿತ್ತು. ಹಂತ ಹಂತವಾಗಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇರುವಾಗ, ಗೊಂದಲಗಳಿರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವಂತಹ ಶಾಸಕರೇ ಹೆಚ್ಚು ಈ ಒಂದು ಟೂರ್ಗೆ ಹೊರಡ್ತಾ ಇರೋದನ್ನ ನೋಡಿದಾಗ, ಅಧಿಕಾರ ಹಂಚಿಕೆ ಚರ್ಚೆಯ ಸಂದರ್ಭದಲ್ಲಿ ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಇತ್ಯರ್ಥ ಮಾಡುವಂತ ತೀರ್ಮಾನಗಳನ್ನೇನಾದರೂ ಹೈಕಮಾಂಡ್ ತೆಗೆದುಕೊಂಡ್ರೆ ಶಾಸಕರು ಇರಬಾರದು ಅನ್ನುವ ಕಾರಣಕ್ಕಾಗಿ ಈ ಪ್ರವಾಸ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು. ಸೊ ಹಾಗಾಗಿ ಒಂದು ಕಡೆ ಹೈಕಮಾಂಡ್ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತು. ಹೈಕಮಾಂಡ್ ಹೇಳಿದ್ದು ಅಧ್ಯಯನದ ಹೆಸರಿನಲ್ಲಿ, ಅಂದ್ರೆ ಇಲಾಖೆಯ ಹೆಸರಿನಲ್ಲಿ ಹೋಗಬೇಡಿ ಅಂತ. ಹಾಗಾಗಿ ಇಲಾಖೆಯ ಹೆಸರಿನಲ್ಲಿ ಆಗಿದ್ದಂತಹ ಪ್ಲಾನ್ ಕೊನೆಗೆ ಸಮಾನ ಮನಸ್ಕ ಶಾಸಕರು ಹೊರಡೋದಕ್ಕೆ ರೆಡಿಯಾದ್ರು. ಈಗ ಹೈಕಮಾಂಡ್ ಗಮನದಲ್ಲಿ ಇರುವ ಕಾರಣಕ್ಕಾಗಿ ಮತ್ತು ಯಾರ್ಯಾರು ಹೋಗ್ತಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಮಾಹಿತಿಯನ್ನು ಕೂಡ ಸಂಗ್ರಹಿಸಿರುವ ಕಾರಣಕ್ಕಾಗಿ ಒಂದು ಕಡೆ ಅಧ್ಯಯನದ ಪ್ರವಾಸಕ್ಕೆ ಹೋಗಬೇಡಿ ಅಂತೇಳಿ ಹೈಕಮಾಂಡ್ ಹೇಳಿದ ಮೇಲೆ ನಾವು ಪ್ರತ್ಯೇಕವಾಗಿ ಸಮಾನ ಮನಸ್ಕರು ತಂಡ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಸಹಜವಾಗಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಬಹುದು ಅನ್ನುವಂಥ ಆತಂಕ. ಆ ಕಾರಣಕ್ಕಾಗಿ ಕೆಲ ಶಾಸಕರು ಈ ವಿದೇಶ ಪ್ರವಾಸದಿಂದ ಹಿಂದೆ ಸರಿತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ವೀಸಾ ಸಿಗದೇ ಇರುವ ಕಾರಣಕ್ಕಾಗಿಯೂ ಕೂಡ ಈ ಅಧ್ಯಯನದ ಪ್ರವಾಸ ಅಥವಾ ಈ ವಿದೇಶ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ. ಇನ್ನು ಕೆಲವರು ಈಗ ನಾಯಕತ್ವದ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ಅಧ್ಯಯನ ಪ್ರವಾಸಕ್ಕೆ ಹೋದ್ರೆ ನಾವು ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥವ್ರು ಅನ್ನುವಂಥ ಒಂದು ಗುರುತು ಹಾಕಿ ನೋಡ್ತಾರೆ. ಹೀಗಾಗಿ ಇದು ಬೇಡ ಅನ್ನುವ ಕಾರಣಕ್ಕಾಗಿ ಕೆಲವರು ಹಿಂದೆ ಸರಿದಿರುವಂತಹ ಉದಾಹರಣೆಗಳಿದಾವೆ. ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 35 ಮಂದಿ ಹೋಗಬೇಕಾಗಿದ್ದಂತ ಶಾಸಕರ ಸಂಖ್ಯೆ ಈಗ 16-17ಕ್ಕೆ ಬಂದು ನಿಂತಿದೆ ಅನ್ನುವಂತ ಮಾಹಿತಿ ಇದೆ.
ಗೊತ್ತಿಲ್ಲ, ಇವತ್ತು ಒಂದು ತೀರ್ಮಾನವನ್ನ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಜನರಿಗೆ ವೀಸಾ ಸಿಕ್ಕಿ ಆಗಿದೆ, ಟಿಕೆಟ್ ಕೂಡ ಫೈನಲ್ ಆಗಿ ಹೋಗಿದೆ. ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಕೆಲವರು ನಿರ್ಧಾರ ಮಾಡೋರಿದ್ದಾರೆ. ಯಾಕಂದ್ರೆ ನಾಳೆ 8 ಗಂಟೆಗೆ ಹೋಗಬೇಕು, ಈಗಾಗಲೇ ಫ್ಲೈಟ್ ಬುಕ್ ಆಗಿರೋ ಪ್ರಕಾರ. ಹಾಗಾಗಿ ಇವತ್ತು ಕೆಲವರು ಒಂದು ಕಡೆ ಸೇರಿ ತೀರ್ಮಾನವನ್ನು ಮಾಡೋಣ ಅನ್ನುವಂಥ ಅಭಿಪ್ರಾಯದಲ್ಲಿ ಕೆಲ ಶಾಸಕರಿದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯ ಇವತ್ತು ಗೊತ್ತಾಗುತ್ತೆ. ಹಾಗಾಗಿ ಅಲ್ಟಿಮೇಟ್ಲಿ ಎಷ್ಟು ಜನ ಹೋಗ್ತಾರೆ ಅನ್ನೋದು ಎಲ್ಲರೂ ಹೋಗಿ ಫ್ಲೈಟ್ ಹತ್ತದಾಗಲೇ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ ರಕ್ಷತ್. ಯಾಕಂದ್ರೆ ಈ ಗೊಂದಲಗಳ ನಡುವೆ ನಾವು ಹೋಗ್ಬೇಕಾ ಬೇಡವಾ ಅನ್ನುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಹೈಕಮಾಂಡ್ ನಮ್ಮನ್ನು ಗಮನಿಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಹೋಗ್ಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಕೆಲ ಶಾಸಕರಲ್ಲಿ ಉಳಿತಾ ಇದೆ. ಇನ್ನು ಕೆಲವರು ಕುಟುಂಬದ ಸದಸ್ಯರ ಸಹಿತ ಟಿಕೆಟ್ ಬುಕ್ ಮಾಡಿರ್ತಕ್ಕಂಥವ್ರಿಗೆ ಕ್ಯಾನ್ಸಲ್ ಮಾಡೋಕ್ ಆಗ್ತಾ ಇಲ್ಲ. ಬಿಕಾಸ್ ಕುಟುಂಬ ಸದಸ್ಯರಿಗೆ ಆಗಾಗಲೇ ಹೇಳ್ಬಿಟ್ಟಿದೀವಿ, ಅವರನ್ನ ಕನ್ವಿನ್ಸ್ ಮಾಡೋದು ಕಷ್ಟ, ಮನೆಯಲ್ಲಿ ಸುಮ್ಮನೆ ಕಿರಿಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಕುಟುಂಬ ಸದಸ್ಯರ ಜೊತೆಗೆ ಟಿಕೆಟ್ ಬುಕ್ ಮಾಡಿರ್ತಕ್ಕಂಥವ್ರು ಕ್ಯಾನ್ಸಲ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾರು ಇಂಡಿವಿಜುವಲಿ ಟಿಕೆಟ್ ಬುಕ್ ಮಾಡಿದ್ರು ಅವರಲ್ಲಿ ಕೆಲವರು ಹಿಂದೆ ಸರಿದಿರ್ತಕ್ಕಂಥ ಉದಾಹರಣೆಗಳು ಕೂಡ ಕಾಣ್ತಾ ಇದ್ದಾವೆ. ಹೀಗಾಗಿ ಅಧಿಕಾರ ಹಂಚಿಕೆಯ ಗೊಂದಲಗಳಿರುವಂತಹ ಸಂದರ್ಭದಲ್ಲಿ ಈ ಶಾಸಕರು ಹೋಗ್ತಾ ಇರೋದು, ಅದರಲ್ಲೂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಾರೆ, ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಇರ್ತಕ್ಕಂಥ ಶಾಸಕರು ಹೋಗ್ತಾ ಇರೋದು ಹಲವು ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ನಾಳೆ ಹೈಕಮಾಂಡ್ ಏನಾದ್ರೂ ಶಾಸಕಾಂಗ ಸಭೆ ಕರೆಯೋಣ, ಒಂದು ತೀರ್ಮಾನ ಮಾಡೋಣ, ಅಭಿಪ್ರಾಯ ಸಂಗ್ರಹ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಏನಾದ್ರೂ ಬಂದ್ರೆ ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ, ಅವ್ರು ವಾಪಸ್ ಬರಲಿ, ಆನಂತರ ನೋಡೋಣ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗಬಹುದು. ಹಾಗಾಗಿ ಇವತ್ತು ಹೋದಂತವರು ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ಬಜೆಟ್ ಸೆಷನ್ ಮುಂದೆ ಇರುವ ಕಾರಣಕ್ಕಾಗಿ ಯಾರನ್ನು ಕರೆದು ಮಾತನಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇಲ್ಲ. ಬಹುಶಃ ಅದರ ಭಾಗವಾಗಿಯೇ ಈ ಶಾಸಕರ ಪ್ರವಾಸವನ್ನು ಕೂಡ ನೋಡ್ಲಾಗ್ತಾ ಇದೆ ರಕ್ಷತ್. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.